ಇಷ್ಟು ದಿನ ಟಾಟಾ ಬಿಗ್ ಕಾರ್ಸ್ ಅಲ್ಲಿ ನಮಗೆ 2 ಲೀಟರ್ ಪೆಟ್ರೋಲ್ ಇಂಜಿನ್ ಮಾತ್ರನೇ ಇದ್ದಿದ್ದು, ಬಟ್ ಈಗ 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಸಫಾರಿ ಅಷ್ಟೇ ಅಲ್ಲ ಹ್ಯಾರಿಯರ್ ಅಲ್ಲೂ ಬಂದಿದೆ. ಅಂಡ್ ಈ ಎರಡು ಕಾರ್ನ ಯಾವ ಥರ ಸ್ಪೇಸ್ ಇದೆ, ಏನೇನು ಚೇಂಜಸ್ ಆಗಿದೆ ಎಲ್ಲ ಮಾಹಿತಿನೂ ಕೊಡ್ತೀನಿ. ಅಂಡ್ ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫಸ್ಟ್ ಮಾತಾಡಬೇಕಾಗಿರೋದು ಯಾಕೆ ಪೆಟ್ರೋಲ್ ಇಂಜಿನ್ ಇಷ್ಟು ಲೇಟಾಗಿ ಕೊಟ್ಟರು ಅಂದರೆ, ಟಾಟಾ ಮೋಟರ್ಸಲ್ಲಿ ಪೆಟ್ರೋಲ್ ಇಂಜಿನ್ ಆಪ್ಷನೇ ಇಲ್ಲ. ನಮಗೆ 1.2 ಲೀಟರ್ 1 ಲೀಟರ್ ಪೆಟ್ರೋಲ್ ಇಂಜಿನ್ ಇತ್ತು, ಬಟ್ 1.5 ಲೀಟ್ರಲ್ಲಿ ಆಪ್ಷನ್ನೇ ಇರಲಿಲ್ಲ. ಯಾಕಂದರೆ ಓನ್ಲಿ 2 ಲೀಟರ್ ಡೀಸೆಲಲ್ಲಿ ಮಾತ್ರನೇ ಬರ್ತಾ ಇದ್ದು. ಬಟ್ ಹೊಸ ಸಿಯಾರಾದಲ್ಲಿ ನಮಗೆ ಹೊಸ ಹೈಪರಿಯನ್ 1.5 ಲೀಟರ್ TGD ಅಲ್ಲಿ ಫಸ್ಟ್ ಟೈಮ್ ಕೊಟ್ಟರು. ಆ್ಯಂಡ್ ಅದೇ ಇಂಜಿನ್ ಹ್ಯಾರಿಯರ್ ಆಗಿ ಸಫಾರಿಯಲ್ಲಿ ಕೊಟ್ಟಿದ್ದಾರೆ. ಏನ್ ಗುರು ಅಷ್ಟು ಚಿಕ್ಕ ಕಾರ್ಗೆ 1.5 ಲೀಟರ್ ಓಕೆ, ವ್ಯಾರಸ್ ನಿಮಗೆ 700 ಅಲ್ಲಿ ನಮಗೆ 2 ಲೀಟರ್ ಪೆಟ್ರೋಲ್ ಇಂಜಿನ್ ಸಿಗ್ತಾ ಇದೆ ಅಂದರೆ ಅದಕ್ಕೆ ಮಾತಾಡೋಣ. ಯಾಕಂದರೆ ಇದರಲ್ಲಿ ಬರುವಂಥ 1.5 ಲೀಟರ್ TGD ಇಂಜಿನಲ್ಲಿ ನಮಗೆ ಆಲ್ಮೋಸ್ಟ್ 170 PS ಆಫ್ ಪವರ್, 280 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಇದೆ. ಆ್ಯಂಡ್ ನೀವು ಸಿಯಾರ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 10 BHP ಜಾಸ್ತಿ, ಹಾಗೆ 20 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಜಾಸ್ತಿ ಇದೆ. ಡೀಸೆಲ್ ಇಂಜಿನ್ ಕಂಪೇರ್ ಮಾಡಿದ್ರೆ ಇದನ್ನ ಯಾಕೆ ತಗೊಬೇಕಂದ್ರೆ, ನಮಗೆ ಡೀಸೆಲಲ್ಲಿ ನಮಗೆ DPF ಇಶ್ಯೂಸು, ಯೂರಿಯಾ ಇದೆಲ್ಲ ಆ್ಯಡ್ ಮಾಡ್ತಾ ಇರಬೇಕು. ಪ್ಲಸ್ ಸಿಟಿಯಲ್ಲಿ ಅಷ್ಟು ಕನ್ವೀನಿಯನ್ಸ್ ಇಲ್ಲ ಡೀಸೆಲ್ ಓಡಿಸೋದು. ಯಾಕಂದರೆ ನಮಗೆ ಟಾರ್ಕ್ ಡೆಲಿವರಿ 2,500-3,000 ಆಲ್ಮೋಸ್ಟ್ 1,500 RPM ಆದಮೇಲೆ ಬರೋದು. ಸೊ ಇನಿಷಿಯಲ್ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಡೀಸೆಲ್ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ. ಆ್ಯಂಡ್ ಅದು ನಮಗೆ DPF ರೀಜನ್ನು ಇದೆಲ್ಲ ತುಂಬ ತಲೆನೋವುಗಳು. ಅದಕ್ಕೆ ಪೆಟ್ರೋಲ್ ತಲೆನೋವಿಲ್ಲ, ಯಾಕಂದರೆ ನಮಗೆ ಇನ್ಸ್ಟೆಂಟ್ ಪವರ್ ಡೆಲಿವರಿ ಇರುತ್ತೆ. ಆ್ಯಂಡ್ ಟರ್ಬೋ ಇಂಜಿನ್ ಜೊತೆ ಬರ್ತಿದೆಯಲ್ಲ ಇದು, ಸೊ ಇದರಿಂದ NVH ಲೆವೆಲ್ಸ್ ಕಮ್ಮಿ ಇರುತ್ತೆ, ಓಡಿಸೋದಕ್ಕೆ ಚೆನ್ನಾಗಿರುತ್ತೆ, ರಿಫೈನ್ಮೆಂಟ್ ಚೆನ್ನಾಗಿರುತ್ತೆ ಕಂಪೇರ್ ಟು ದ ಡೀಸೆಲ್. ಹೊಸ ಇಂಜಿನು ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ ಹ್ಯಾರಿಯರ್ಗೂ ಸಫಾರಿಗೂ ತಕ್ಕಾಗೆ ಕಂಪೇರ್ ಟು ನಮಗೆ ಸಿಯಾರಾ ಇಂಜಿನ್. ಪ್ಲಸ್ ನಮಗೆ ಡೀಸೆಲ್ ಇಂಜಿನ್ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಅಫೋರ್ಡಬಲ್ ಆಗಿರುತ್ತೆ ಪ್ರೈಸಿಂಗಲ್ಲಿ. ಸೊ ಅದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕಂದರೆ ಡೀಸೆಲ್ ಇಂಜಿನ್ಸ್ ಆರ್ ಮೋರ್ ಎಕ್ಸ್ಪೆನ್ಸಿವ್. ನಿಮಗೆ ಜನರಲಲ್ಲಿ 700 ನೋಡಿದ್ರೆ ಆಲ್ಮೋಸ್ಟ್ 1 ಲಕ್ಷ 1.5 ಲಕ್ಷ ಅಷ್ಟು ಕಡಿಮೆ ಇರುತ್ತೆ ಪೆಟ್ರೋಲ್ ಇಂಜಿನ್ಸ್ನಲ್ಲಿ ನಿಮಗೆ. ಸೊ ತುಂಬಾ ವರ್ಕ್ ಮಾಡಿದ್ದಾರೆ. ಯಾಕಂದರೆ ಇಂಜೆಕ್ಟರ್ಸಲ್ಲಿ ಲೂಬ್ರಿಕೇಶನ್ ಯಾವ ತರ ರಿಫೈನ್ಮೆಂಟ್ ಇದೆ, ಟಾರ್ಕ್ ಡೆಲಿವರಿ ಯಾವ ತರ ವರ್ಕ್ ಆಗುತ್ತೆ, ಸೊ ಇದೆಲ್ಲಾನು ತುಂಬಾನೇ ವರ್ಕ್ ಮಾಡಿದ್ದಾರೆ. ಅಂಡ್ ಈ ಇಂಜಿನ್ ತುಂಬಾ ಇಂಪ್ರೆಸಿವ್ ಆಗಿದೆ. ಸೊ ಗುಡ್ ಆಪ್ಷನ್. ಬಟ್ ಇನ್ನು 2 ಲೀಟರ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದಂತ ನನ್ನ ಪ್ರಕಾರ ಅನಿಸಿದೆ. ಬಾನೆಟ್ ಇನ್ಸುಲೇಷನ್ ಕೊಟ್ಟಿದ್ದಾರೆ. ಇನ್ನೊಂದೇನಂದ್ರೆ ನಮಗೆ ಮ್ಯಾನ್ಯುಯಲ್ ಗೆ ಓಪನ್ ಮಾಡಬೇಕು, ಯಾವುದೇ ರೀತಿಯಾದಂಥ ಹೈಡ್ರಾಲಿಕ್ಸ್ ಇಲ್ಲ. ಸೊ ಒಂದು ಬಿಗ್ ಮಿಸ್. ವೆರಾಸ್ ನಿಮಗೆ 4.3 ಕಿಯಾ ಸೆಲ್ಟೋಸ್ ಅಲ್ಲೇ ನಮಗೆ ಹೈಡ್ರಾಲಿಕ್ಸ್ ಬರ್ತಾ ಇದೆ. ಸೊ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಈಗ ಲುಕ್ಸ್ ಅಲ್ಲಿ ಮಾತಾಡಿದ್ರೆ ಇದು ಹೊಸ ಕಲರ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಂಟೀರಿಯರ್ಸ್ ಅಲ್ಲಿ ಚೇಂಜಸ್ ಆಗಿದೆ, ಅದು ಹೇಳ್ತೀನಿ. ಬಟ್ ಓವರ್ ಆಲ್ ಫ್ರಂಟ್ ಲುಕ್ ಆಲ್ಮೋಸ್ಟ್ ಸೇಮ್ ಇದೆ. ನಮಗೆ ಕನೆಕ್ಟೆಡ್ DRLs, ಟಾಟಾ ಲೋಗೋ ಆಗಿರ್ಬೋದು. ಗ್ರಿಲ್ ಅಲ್ಲಿ ನಮಗೆ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. 2 ಪಾರ್ಕಿಂಗ್ ಸೆನ್ಸರ್, ರೇಡಾರ್ ಹಾಗೆ ಕ್ಯಾಮ್ರಾ ಸೆಟಪ್ ಇದೆ ನಮಗೆ ADAS ಲೆವೆಲ್ 2ಗೋಸ್ಕರ. ಹಾಗೆ 360 ಡಿಗ್ರಿ ಕ್ಯಾಮ್ರಾಗೆ ನಮಗೆ ಫಾರ್ ದ ಫಸ್ಟ್ ಟೈಮ್ ಒಂದು ಸೆಗ್ಮೆಂಟ್ ಅಲ್ಲಿ ವಾಷರ್ ನ ಕೊಟ್ಟಿದ್ದಾರೆ. ಸೊ ಆಟೋಮ್ಯಾಟಿಕ್ ಆಗಿ ಕ್ಲೀನ್ ಆಗುತ್ತೆ. ನೀವು ವೈಪರ್ ಫ್ಲೂಯಿಡ್ ಯಾವಾಗ ಯೂಸ್ ಮಾಡ್ತೀರೋ ಆಟೋಮ್ಯಾಟಿಕಲಿ ಕ್ಯಾಮ್ರಾನು ಕ್ಲೀನ್ ಆಗುತ್ತೆ. ಸೊ ವೆರಿ ಗುಡ್ ಫೀಚರ್. ಯಾಕಂದ್ರೆ ನಮ್ಗಿರುವಂತ ಈ ತರ ಡಸ್ಟಿ ರೋಡ್ಸ್ ಅಲ್ಲಿ ಇದು ತುಂಬಾ ಯೂಸ್ಫುಲ್. ಹೆಡ್ಲೈಟ್ ಪರ್ಫಾರ್ಮೆನ್ಸ್ ಸೇಮ್ ಇದೆ. ನಮಗೆ ಸ್ಕಿಡ್ ಪ್ಲೇಟ್ಸ್ ಡಿಫ್ರೆಂಟ್ ಕಲರ್ ಅಲ್ಲಿ ಕೊಡ್ತಾ ಇದ್ದಾರೆ. ಈ ಕಾರ್ನ ಟೆಸ್ಟಿಂಗ್ ಜೊತೆಗೆ ನಮ್ದು ಟೆಸ್ಟಿಂಗ್ ಆಗ್ತಾ ಇದೆ. ಯಾಕಂದ್ರೆ ನಾವು ಡೆಲ್ಲಿಯಲ್ಲಿ ಎಷ್ಟು ಪೊಲ್ಯೂಷನ್ ಇದೆ, AQI ಅಂತೂ ಫರ್ಗೆಟ್ ಇಟ್. ಅಂಡ್ ಅಷ್ಟು ಕೋಲ್ಡ್ ಇದೆ. ಸೊ ಈ ಎಫರ್ಟ್ ಗೋಸ್ಕರ ಆದ್ರೂ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಆ್ಯಂಡ್ ಸಫಾರಿಯಲ್ಲೂ ನಮಗೆ ಅಂಡರ್ ದ ಹುಡ್ ಸೇಮೇ ಇದೆ. ಬಟ್ ಇದು ನಮಗೆ ಡಾರ್ಕ್ ಎಡಿಷನ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಕಾರ್ಬನ್ ಬ್ಲ್ಯಾಕಲ್ಲಿ ಕಂಪ್ಲೀಟ್ ಬರ್ತಾ ಇದೆ. ಸೇಮ್ ಇಂಜಿನು 7 ಸೀಟರ್ ಗಾಡಿಯಲ್ಲಿ 1.5 ಲೀಟರ್ ಇಂಜಿನ್ ಸ್ವಲ್ಪ ಸ್ಟ್ರೇಂಜ್ ಆಗಿ ಅನಿಸುತ್ತೆ. ಬಟ್ ರೋಡಲ್ಲಿ ಓಡಿಸ್ಬೇಕಾದ್ರೆ ನಾನು ಹೇಳ್ತೀನಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ನೋಡಿ ಇದರಲ್ಲಿ ಯಾವುದೇ ರೀತಿಯಾದ ಕ್ರೋಮ್ ಎಲಿಮೆಂಟ್ಸ್ ಇಲ್ಲ, ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗಿದೆ. ನೋಡೋಕ್ಕಂತೂ ಸಕ್ಕದಾಗಿದೆ. ಹೆಡ್ಲೈಟಲ್ಲಿ ನೋಡಿದ್ರೆ ಸ್ವಲ್ಪ ರೆಡ್ ಆಕ್ಸೆಂಟ್ಸ್ನ ಕೊಟ್ಟಿದ್ದಾರೆ ಸಫಾರಿ ಅಂತದ್ದು. ಸೊ ಸ್ಪೋರ್ಟಿ ಲುಕ್ನ ಕೊಡ್ತಾ ಇದೆ. ಹೆಡ್ಲೈಟ್ ಸೆಟಪ್ ವೆರಿ ನೈಸ್. ಯಾಕಂದ್ರೆ ಕಂಪ್ಲೀಟ್ ಪ್ರೊಜೆಕ್ಟರ್ LED ಸೆಟಪ್ ಇದೆ. ಸೈಡ್ ಅಲ್ಲಿ ಹ್ಯಾರಿಯರ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಮಗೆ 18 ಇಂಚ್ ವೀಲ್ಸ್ ಬಂದ್ರೆ ಇದರಲ್ಲಿ ಅಲಾಯ್ ವೀಲ್ಸ್ ಡಿಸೈನ್ ಚೇಂಜ್ ಆಗಿದೆ. ನಮಗೆ 19 ಇಂಚ್ ವಾಂಡರರ್ MRF ಟೈರ್ಸ್ ಇದೆ. ಅದರಲ್ಲಿ ಯಾಕಂದ್ರೆ ನಮಗೆ ಬ್ರಿಡ್ಜ್ ಸ್ಟೋನ್ ಟೈರ್ಸ್ ಬರುತ್ತೆ. ಆಲ್ 4 ಡಿಸ್ಕ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಬ್ರೇಕ್ ಕ್ಯಾಲಿಪರ್ಸ್ ನಮಗೆ ರೆಡ್ ಆಕ್ಸೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಟಚ್ ಅಂತದ್ದು ಇದೆ. ಅಂಡ್ ವೀಲ್ ಆರ್ಚಸ್ ಚಿಕ್ಕದಾಗಿ ಕೊಟ್ಟಿದೆ. ಸೊ ಆಂಪ್ಲಿಫೈಸ್ ದ ಲುಕ್. ಕಾರ್ನ ಓವರ್ ಆಲ್ ಲೆಂತ್ ನೋಡಿದ್ರಲ್ಲ, ಸೊ ಯಾವ ತರ ಸೈಡ್ ಬೈ ಸೈಡ್ ಆಗಿದೆ ಅಂತ. ಹಾಗೆ ಹಿಂದೆ ಲುಕ್ ನ ನೋಡಿದ್ರೆ 2 ಕಾರಲ್ಲೂ ಸ್ವಲ್ಪ ಡಿಫ್ರೆನ್ಸಸ್ ಇದೆ. ಯಾವ ತರ ಅಗ್ರೆಸಿವ್ ನಮಗೆ ಸ್ಪಾಯ್ಲರ್ ಇದೆ. ಹಿಂದೆ ಲುಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ನಮಗೆ ಸಫಾರಿ ಅಂಡ್ ಹ್ಯಾರಿಯರ್ ಅಲ್ಲಿ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಸಿಗ್ತಾ ಇದೆ. ಆಲ್ರೆಡಿ ಹ್ಯಾರಿಯರ್ EV ಅಲ್ಲಿ ಇತ್ತು. ಬಟ್ ದಿಸ್ ಇಸ್ ಅ ಗುಡ್ ಟಚ್ ಅಂತಾನೆ ಹೇಳಬೇಕು. ಅಂಡ್ ನಿಮಗೆ 3 ರೋಸ್ ಯೂಸ್ ಮಾಡ್ತಾ ಇದ್ರೆ ಬೂಟ್ ಸ್ಪೇಸ್ ಲಿಟ್ರಲಿ ನಥಿಂಗ್. ಆಲ್ಮೋಸ್ಟ್ ಒಂದು 75 ಲೀಟರ್ ಅಷ್ಟು ಸಿಗುತ್ತೆ. ನೋಡ್ಬೋದು ಒಂದು ಚಿಕ್ಕದಾದಂತ ಬ್ಯಾಗ್ ಇಡ್ಬೋದು ಅಷ್ಟೇ. 50-50 ಸ್ಪ್ಲಿಟ್ ಆಗುತ್ತೆ ನಮಗೆ ರಿಯರ್ ಸೀಟ್ಸ್. ಆವಾಗ ನಮಗೆ ಮೋರ್ ದೆನ್ 450 ಲೀಟರ್ಸ್ ಅಷ್ಟು ಸ್ಪೇಸ್ ಅನ್ನೋದು ಸಿಗುತ್ತೆ. ಫ್ಲಾಟ್ ಬೆಡ್ ಆಗ್ಬಿಡುತ್ತೆ. ಸೊ ಇದರಿಂದ ಚೆನ್ನಾಗಿದೆ. ಅಂಡ್ ಹಾಗೆ ಇದ್ರಲ್ಲಿ ಕೆಳಗಡೆ ನಮಗೆ ಟೂಲ್ ಕಿಟ್ಸ್ ನ ಕೊಟ್ಟಿದ್ದಾರೆ. ಕೆಳಗಡೆ ನಮಗೆ ಸ್ಪೇರ್ ವೀಲ್ ಇದೆ, ಒಂದು ಸೈಜ್ ಕಡಿಮೆ. ಅಂಡ್
ದಿಸ್ ಇಸ್ ಅ ಗುಡ್ ಟಚ್. ಹ್ಯಾರಿಯರ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಸಿಮಿಲರ್ ಲುಕ್ ಇದೆ. ಶಾರ್ಕ್ ಫಿನ್ ಆಂಟಿನಾ, ಡಿಫಾಗರ್ಸ್, ವೈಪರ್ಸ್ ಜೊತೆಗೆ ಕನೆಕ್ಟೆಡ್ ಟೇಲ್ ಲೈಟ್ ನ ಕೂಡ ಇದೆ. ದೊಡ್ಡದಂತ ಹ್ಯಾರಿಯರ್ ಲೋಗೋ, ಸ್ಕಿಡ್ ಪ್ಲೇಟ್ಸ್ ಹಿಂದೆನೂ ನೋಡಬಹುದು ಬಂಪರ್ ಅಲ್ಲಿ ಡಿಫ್ರೆಂಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಬಿಕಾಸ್ ದಿಸ್ ಇಸ್ ನಾಟ್ ಅ ಡಾರ್ಕ್ ಎಡಿಷನ್. ಇದು ಟಾಪ್ ಎಂಡ್ ಮಾಡೆಲ್ ಆಗಿರೋದ್ರಿಂದ ಪ್ರೈಸ್ ಜಾಸ್ತಿ ಆಗಿರುತ್ತೆ. ಬಟ್ ಡೀಸೆಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಐ ರಿಯಲಿ ಲೈಕ್ ದಿಸ್ ಮ್ಯಾನ್. ಯಾಕಂದ್ರೆ ಇದರಲ್ಲಿ ಜಸ್ಚರ್ ಕಂಟ್ರೋಲ್ ಕೂಡ ಇದೆ. 443 ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಬಿಕಾಸ್ ಇದು ನಾರ್ಮಲ್ 5 ಸೀಟರ್ ವರ್ಷನ್ ಅಲ್ಲ. ಎವ್ರಿ ಟೈಮ್ ಇದನ್ನು ಯೂಸ್ ಮಾಡಬಹುದು. ಪಾರ್ಸಲ್ ಟ್ರೇ ಕೂಡ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಇಷ್ಟ ಆಗಿದೆ ಬೂಟ್ ಸ್ಪೇಸ್. ಯಾಕಂದ್ರೆ ನಿಮ್ಗೆ ಕ್ರೆಟಾ, ಸೆಲ್ಟೋಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಾರ್ ನ ಲೆಂತ್ ಜಾಸ್ತಿ ಇದೆ. ಸೊ ಇದರಿಂದ ಸ್ಪೇಸ್ ಅನ್ನೋದು ಇಂಟೀರಿಯರ್ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ವೆರಿ ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಇರ್ತೀರಾ. ಸೆಕೆಂಡ್ ಹಾಗೆ ಥರ್ಡ್ ರೋ ಸ್ಪೇಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಡೋರ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ಬ್ಲಾಕ್ ಔಟ್ ಮೆಟೀರಿಯಲ್, ಇಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಬಟ್ ಇಂಟೀರಿಯರ್ಸ್ ನಮಗೆ ರೆಡ್ ಆಕ್ಸೆಂಟ್ಸ್ ಅಲ್ಲಿ ಇರೋದ್ರಿಂದ ಡೋರ್ ಅಲ್ಲಿ ಒಂದು ರೆಡ್ ಕೊಟ್ಟಿದ್ದಾರೆ. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇದೆ. ಸ್ಪೇಸ್ ಅಂತೂ ಭರ್ಜರಿ ಆಗಿದೆ. ಫಾರ್ ಬಾಟಲ್ ಹೋಲ್ಡರ್ಸ್ ಇಲ್ಲೂ ಸ್ಪೇಸ್ ಇದೆ. ಸೇಮ್ ಹಳೆ ಗಾಡಿಯಲ್ಲಿ ಬರೋ ತರನೇ ಸನ್ ಬ್ಲೈಂಡ್ಸ್ ಕೂಡ ಸಿಗ್ತಾ ಇದೆ. ಸ್ಪೇಸ್ ನನ್ನ ಸೈಜ್ ಗೆ ತಕ್ಕಾಗಿ ಅಡ್ಜಸ್ಟ್ ಮಾಡಿದೀನಿ. ನೋಡಬಹುದು ಅಂಡರ್ ಸೈಜ್ ಸಪೋರ್ಟ್ ಚೆನ್ನಾಗಿದೆ. ಹೆಡ್ ರೆಸ್ಟ್ ಬಿಕಾಸ್ ಇದು ದೊಡ್ಡ ಕಾರ್ ಅಲ್ಲ, ಸೊ ಅದರಿಂದ ಹೆಡ್ ರೂಮ್ ಚೆನ್ನಾಗಿದೆ. ಸೆಂಟರ್ ಎಸಿ ವೆಂಟ್ಸ್ ಇಲ್ಲ, ಯಾಕಂದ್ರೆ ಸೈಡ್ ಎಸಿ ವೆಂಟ್ಸ್ ಇದೆ. ಅಂಡ್ ನನ್ನ ಫೇವ್ರೆಟ್ ಫೀಚರ್ ಇದ್ರಲ್ಲಿ ಏನಂದ್ರೆ ಈ ಹೆಡ್ ರೆಸ್ಟ್ ಗುರು. ಲುಕ್ ಅಟ್ ದಿಸ್, ವೆರಿ ಕಂಫರ್ಟಬಲ್. 60-40 ಸ್ಪ್ಲಿಟ್ ಆಗುತ್ತೆ. ಬಟ್ ಸೆಂಟರ್ ಪ್ಯಾಸೆಂಜರ್ಗೆ ನಮಗೆ ಹೆಡ್ ರೆಸ್ಟ್ ಇಲ್ಲ. ಅಂಡ್ ಸೆಂಟ್ರಲ್ ನಮಗೆ ಬಾಟಲ್ ಹೋಲ್ಡರ್ಸ್ ವಿತ್ ಆರ್ಮ್ ರೆಸ್ಟ್ ಕೂಡ ಇದೆ. ಹಿಂದೆ ಕೂಡ ನಮಗೆ 65 ವಾಟ್ 2 ಚಾರ್ಜರ್ ಸಿಗುತ್ತೆ. ಅಂಡ್ ಡೆಡಿಕೇಟೆಡ್ ಲೈಟ್ಸ್ ಕೂಡ ಇದೆ ವಿತ್ ದ ಜಾಕೆಟ್ ಹುಕ್ ಹಾಗೆ ಹೋಲ್ಡರ್ಸ್ ಕೂಡ ಇದೆ. ಸನ್ ರೂಫ್ ತುಂಬಾ ದೊಡ್ಡದಾಗಿ ಓಪನ್ ಆಗುತ್ತೆ. ಇಂಟೀರಿಯರ್ ತುಂಬಾ ಕೋಸಿ ಕಂಫರ್ಟಬಲ್ ಆಗಿರ್ಲಿ ಅಂತ ಪ್ಯಾನೋರಾಮಿಕ್ ಸನ್ ರೂಫ್ ತುಂಬಾನೇ ದೊಡ್ಡದಾಗಿದೆ. ನೋಡಬಹುದು ಆಲ್ಮೋಸ್ಟ್ ಡ್ರೈವರ್ ಸೈಡ್ ಇಂದ ಓಪನ್ ಆಗಿ ರಿಯರ್ ಸೀಟ್ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಸಿಯರಾದಲ್ಲಿ ನಿಮ್ಗೆ ಇನ್ನೂ ದೊಡ್ಡದಾದಂತ ಸನ್ ರೂಫ್ ಅಂತೂ ಇದೆ. ಈಗ ರಿಯರ್ ಸೀಟ್ ಹೋಗೋದಕ್ಕೆ ನಾವು ಇದನ್ನ ಲಿಫ್ಟ್ ಮಾಡಿ, ನನ್ನಂತವ್ರು ಸ್ವಲ್ಪ ಕಷ್ಟ ಹೋಗೋದು. ಸೊ ಏನೋ ಕಷ್ಟ ಬಿದ್ದು ಹಿಂದೆ ಬಂದ್ಬಿಟ್ಟೆ. ಬಟ್ ಬೇಸ್ ವೈಸ್ ನೋಡಿದ್ರೆ ಡೀಸೆಂಟ್ ಬಟ್ ಜಾಸ್ತಿ ಕ್ರಾಂಪ್ಡ್ ಆಗಿದೆ. ಸೊ ನನ್ನ ಸೈಜ್ ಅಡಲ್ಟ್ಸ್ ಬರೋದೇ ಕಷ್ಟ. ಬಟ್ ಕೂತ್ಕೊಂಡ್ ಮೇಲೆ ತುಂಬಾ ಲಾಂಗ್ ಡ್ರೈವ್ಸ್ ಅಂತೂ ಹೋಗಕ್ಕಾಗಲ್ಲ. ನೋಡಿ, ಹೆಡ್ ರೂಮ್ ತುಂಬಾ ಕಮ್ಮಿ ಇದೆ, ನೀ ರೂಮು ತುಂಬಾ ಕಮ್ಮಿ ಇದೆ, ಅಂಡರ್ ಸೈಜ್ ಸಪೋರ್ಟ್ ಅಂತೂ ಇಲ್ವೇ ಇಲ್ಲ. ಸೊ ವೆರಿ ಕ್ರಾಂಪ್ಡ್ ಸ್ಪೇಸ್. ಬಟ್ ಅಮ್ಯುನಿಟೀಸ್ ನೋಡಿದ್ರೆ ನಮಗೆ ಇಲ್ಲೇ ನಮಗೆ ಬ್ಲೋವರ್ ಇದೆ. ಸೊ AC ವೆಂಟಿಲೇಷನ್ ಇದೆ. ನಮಗೆ ಟೈಪ್ ಸಿ ಚಾರ್ಜರ್ಸ್, ಬಾಟಲ್ ಹೋಲ್ಡರ್ಸ್, ಬ್ಲೋವರ್ಸ್ ಇಲ್ಲಿಂದಾನೆ ಅಡ್ಜಸ್ಟ್ ಮಾಡ್ಕೊಬಹುದು. ಫೀಚರ್ ವೈಸ್ ಚೆನ್ನಾಗಿದೆ. ಅಂಡ್ ಡೆಡಿಕೇಟೆಡ್ ಲೈಟ್ ಕೂಡ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಅಂಡ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಆ ಹೆಡ್ ರೆಸ್ಟ್ ಇಷ್ಟೇ ಹೈಟ್ ಆಗೋದು. ಸೊ ತುಂಬಾ ಕಂಫರ್ಟಬಲ್ ಲಾಂಗ್ ಡ್ರೈವ್ಸ್ ಅಂತೂ ಹೋಗಕ್ ಆಗೋದಿಲ್ಲ. ಸೊ ಕ್ರಾಂಪ್ಡ್ ಸ್ಪೇಸ್ ಬಟ್ ಡೀಸೆಂಟ್ ಅನಫ್ ಕಿಡ್ಸ್ ಇಲ್ಲ ಚಿಕ್ಕದಾಗಿರುವಂತ ಅಡಲ್ಟ್ಸ್ ಕೂತ್ಕೊಳ್ಳೋದಕ್ಕೆ ಓಕೆ. 7 ಜನ ಕಂಪ್ಲೀಟ್ ಆಗಿ ಹೋಗ್ತಿದ್ದೀರಾ ಅಂದ್ರೆ ಬೂಟ್ ಸ್ಪೇಸ್ ಲಿಟ್ರಲಿ ನಿಲ್ ಅಂತಾನೆ ಅನ್ಕೊಳ್ಳಿ. ನಾವು ಎಂಟ್ರಿ ಎಷ್ಟು ಕಷ್ಟನೋ ಎಕ್ಸಿಟ್ನು ಸ್ವಲ್ಪ ಕಷ್ಟ ಇದೆ. ಈಚೆ ಬರೋದು ಒಳಗಡೆ ಹೋಗೋದು. ಹ್ಯಾರಿಯರ್ ಸೆಕೆಂಡ್ ರೋಲ್ ನೋಡಿದ್ರೆ ನಮ್ಗೆ ಇನ್ನೂ ಕೋಸಿ ಆಗಿದೆ. ಯಾಕಂದ್ರೆ ಇದರಲ್ಲಿ ಆಯಿಸ್ಟರ್ ವೈಟ್ ಇಂಟೀರಿಯರ್ ಸಿಗ್ತಾ ಇದೆ. ಅದರ ಪಾಲಿಸ್ಟ್ರಿ ಕಂಪ್ಲೀಟ್ಲಿ ಲೈಟ್ ಕಲರ್ ಇರೋದ್ರಿಂದ ಕೋಸಿ ಫೀಲಿಂಗ್ ಇದೆ. ಅಂಡ್ ಡೋರ್ಸ್ ಅಲ್ಲಿ ನೋಡಬಹುದು ಕಂಪ್ಲೀಟ್ ವೈಟ್ ಇಂಟೀರಿಯರ್ಸ್ ಇದೆ. ನಮ್ಗೊಂಥರ ಸ್ಮೋಕಿ ಕ್ರೋಮ್ ಫಿನಿಶ್ ಇಲ್ಲಿ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ದ ಡೋರ್ ಹ್ಯಾಂಡಲ್ಸ್ ಅಲ್ಲಿ. ಸೊ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇದೆ. ಅಂಡ್ 1 ಲೀಟರ್ ಬಾಟಲ್ಸ್ ಅಂತ ಇಲ್ಲೂ ಇಡಬಹುದು. ಇಲ್ಲಿ ಫೋನ್ ಇಡಕ್ಕೂ ಸ್ಟೋರೇಜ್ ಇದೆ. ಇದರಲ್ಲಿ ನಮಗೆ 10 JBL ಸ್ಪೀಕರ್ಸ್ ವಿತ್ ಡಾಲ್ಬಿ ಅಟ್ಮಾಸ್ ಇದೆ. ಸೊ ಸೌಂಡ್ ಸಿಸ್ಟಮ್ ಅಂತೂ 2 ಕಾರಲ್ಲಿ ವೆರಿ ವೆರಿ ನೈಸ್. ಅಂಡ್ ಇದರಲ್ಲೂ ನಮಗೆ ಸನ್ ಬ್ಲೈಂಡ್ ಸಿಗ್ತಾ ಇದೆ. ಸೊ ಸ್ಪೇಸ್ ಅದರಲ್ಲಿ ಇರೋ ತರ ಕಾಂಪ್ಲಿಕೇಟೆಡ್ ಆಗಿಲ್ಲ, ತುಂಬಾ ಸಿಂಪಲ್ ಸ್ಪೇಸ್ ಇದೆ. ಸೀಟ್ ನ ಅಡ್ಜಸ್ಟಬಿಲಿಟಿ ಕೂಡ ಮಾಡ್ಕೊಬಹುದು ಡಿಪೆಂಡಿಂಗ್ ಆನ್ ಹೌ ಯು ವಾಂಟ್. ಅಂಡ್ ಇದರಲ್ಲೂ ಹೆಡ್ ರೆಸ್ಟ್ ಕಂಫರ್ಟಬಲ್ ಆಗಿದೆ. ರಿಯರ್ AC ವೆಂಟ್ಸ್ ಬರ್ತಾ ಇದೆ. ಅಂಡ್ ಇನ್ನೂ ಕೋಸಿ ಬೇಕಂದ್ರೆ ಕಂಪ್ಲೀಟ್ ದೊಡ್ಡ ಸನ್ ರೂಫ್ ಕೂಡ ಓಪನ್ ಆಗುತ್ತೆ. ಇದರಲ್ಲೂ ನಮಗೆ 65 ವಾಟ್ ಚಾರ್ಜರ್. ಸ್ಪೇಸ್ ವೈಸ್ ಚೆನ್ನಾಗಿದೆ. ಅಂಡ್ ಸೆಂಟರ್ ಅಲ್ಲಿ ಸೆಂಟರ್ ಹೆಡ್ ರೆಸ್ಟ್ ಬರೋದಿಲ್ಲ. ಆರ್ಮ್ ರೆಸ್ಟ್ ಅನ್ನೋದು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ವಿತ್ ಕಪ್ ಹೋಲ್ಡರ್ಸ್. ಪ್ರಿಟಿ ನೈಸ್. ಬಟ್ ನಿಮ್ಗೆ ಡಾರ್ಕ್ ಎಡಿಷನ್ ಆ ರೆಡ್ ಕಲರ್ ಥೀಮ್ ಇಷ್ಟ ಆಯ್ತಾ, ಇಲ್ಲ ಎವರ್ ಗ್ರೀನ್ ಆಯಿಸ್ಟರ್ ವೈಟ್ ಕಲರ್ ಥೀಮ್ ಇಷ್ಟ ಆಯ್ತಾ ನನಗೆ ಹೇಳಿ. ಫ್ರಂಟ್ ಸೈಡ್ ಅಲ್ಲಿ ಬಂದ್ರೆ ನೀವು ಡೋರ್ಸ್ ನೋಡಬಹುದು. ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನ ಕೊಟ್ಟಿದ್ದಾರೆ. 1 ಟಚ್ ಅಪ್ ಡೌನ್ ನಮಗೆ ವಿಂಡೋ ಫಂಕ್ಷನ್ಸ್ ಕೂಡ ಇದೆ. ಅಂಡ್ ಬಾಟಲ್ ಹೋಲ್ಡರ್ಸ್ ಜೊತೆಗೆ ನಮಗೆ ಮಿರರ್ ORVM ಅಡ್ಜಸ್ಟಬಿಲಿಟಿ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ನಮಗೆ ಮೆಮೊರಿ ಫಂಕ್ಷನ್ಸ್ ಕೂಡ ಇದೆ. 3 ಸ್ಟೆಪ್ ಅಡ್ಜಸ್ಟಬಲ್ ವಿತ್ ದ ವೆಂಟಿಲೇಟೆಡ್ ಸೀಟ್ಸ್. ಈ ಮೆಮೊರಿ ಫಂಕ್ಷನ್ ಜಸ್ಟ್ ಸೀಟ್ ಗಲ್ಲ, ORVM ಅಡ್ಜಸ್ಟ್ ಆಗುತ್ತೆ. ಅಂಡ್ ನಾವು ರಿವರ್ಸ್ ಹೋಗ್ಬೇಕಾದ್ರೆ ಯಾವ ತರ ಡಿಪ್ ಆಗುತ್ತೆ, ಡಿಫ್ರೆಂಟ್ ಸೆಟ್ಟಿಂಗ್ಸ್ ನಾನು ಅಡ್ಜಸ್ಟ್ ಮಾಡ್ಕೊಬಹುದು. ವೆರಿ ವೆರಿ ನೈಸ್. ಅದ್ರ ಜೊತೆಗೆ ನಮಗೆ ಸ್ಟೇರಿಂಗ್ ವೀಲ್ ಸೇಮ್ ಟು ಹ್ಯಾರಿಯರ್ EV. ಕಂಟ್ರೋಲ್ಸ್ ಎಲ್ಲ ಸಿಮಿಲರ್ ಆಗಿದೆ. ಎಲ್ಲ ಟಚ್ ಪ್ಯಾಡ್ಸ್, ಟಾಟಾ ಎಲಿಮಿನೇಟೆಡ್ ಲೋಗೋ. ಒಂಥರ 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಅಲ್ಲಿ ಡಿಫ್ರೆಂಟ್ ಕಲರ್ ಥೀಮ್ ಲೆದರ್ ರ್ಯಾಪ್ ಕೂಡ ಮಾಡಿದ್ದಾರೆ. MID 10.25 ಇಂಚ್ ಸೇಮ್ ಅದೇ ಇದೆ. ಚೆನ್ನಾಗಿದೆ, ಒಳ್ಳೆ ಇನ್ಫಾರ್ಮೇಟಿವ್ ಡಿಸ್ಪ್ಲೇ. ಇಂಜಿನ್ ಸ್ಟಾಪ್ ಬರ್ತಾ ಇದೆ. ಡೋರ್ ಕ್ಲೋಸ್ ಮಾಡಿದ ತಕ್ಷಣ NVH ಲೆವೆಲ್ಸ್ ನೋಡಬಹುದು, ಕಂಪ್ಲೀಟ್ಲಿ ಇಂಪ್ರೂವ್ ಮಾಡಿದ್ದಾರೆ ಇದರಲ್ಲಿ. ಸೊ ಸೌಂಡ್ ಪ್ರೂಫಿಂಗ್ ಸಗದಾಗಿದೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ನಮಗೆ 14.5 ಇಂಚ್ QLED ಡಿಸ್ಪ್ಲೇ ಬರ್ತಾ ಇದೆ. ಹ್ಯಾರಿಯರ್ EV ಅಲ್ಲಿ ನೋಡಿದ್ವಿ ಇದು. ಸೊ ವೆರಿ ರೆಸ್ಪಾನ್ಸಿವ್. ಯಾಕಂದ್ರೆ ಎಲ್ಲಾ ತರದ ಫೀಚರ್ಸ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಅಲೆಕ್ಸಾ, ಪ್ರೈಮೋ ಹಾಗೆ ಇನ್ಬಿಲ್ಟ್ ಏರ್
ಪ್ಯೂರಿಫೈಯರ್ ಕೂಡ ಇದೆ ಅಂಡ್ ಇದರಲ್ಲಿ ನಮಗೆ ಆರ್ಕೇಡ್ ಸ್ಟೋರ್ ಅಂತಾನೆ ಇದೆ. ಸೊ ಈವನ್ ನೆಟ್ಫ್ಲಿಕ್ಸ್ ಎತ್ತರ ಗೇಮಿಂಗ್ಸ್ ಎಲ್ಲಾನು ಇನ್ಸ್ಟಾಲ್ ಮಾಡ್ಕೊಬಹುದು. ಕ್ಲೈಮೇಟ್ ಕಂಟ್ರೋಲ್ ಅಲ್ಲಿ ನಮಗೆ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ನಿಮಗೆ ಎರಡು ಸಿಂಕ್ ಆಗಿರ್ಬೇಕು ಅಂದ್ರೆ ನಮಗೆ ಸಿಂಕ್ ಅಂತ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ AC ಪರ್ಫಾರ್ಮೆನ್ಸ್ ವೆರಿ ನೈಸ್. ಸೊ ನಮಗೆ ಏರ್ ಪ್ಯೂರಿಫೈಯರ್ PM 2.5 ಡೆಲ್ಲಿ ಅಂತ ಜಾಗದಲ್ಲಿ ನೋಡಿ ಆಲ್ಮೋಸ್ಟ್ AQI 500 ಅಷ್ಟು ಇದೆ. ಸೊ ಇದರಿಂದ ನಮಗೆ ಕಾರ್ ಒಳಗಡೆ ಕೂತಿರ್ಬೇಕಾದ್ರೆ ಯು ಆರ್ ಮಚ್ ಸೇಫರ್. ನಿಮ್ಗೆ ಔಟ್ಸೈಡ್ ಗಿಂತ ಇನ್ಸೈಡ್ ಸೇಫ್ ಆಗಿರ್ತೀರಾ. ಡಾಲ್ಬಿ ಅಟ್ಮೋಸ್ ಸೌಂಡ್ ಸಿಸ್ಟಮ್ ನಮಗೆ JBL ಸ್ಪೀಕರ್ಸ್ ಜೊತೆ ಬರ್ತಿದೆ. ವೆರಿ ವೆರಿ ನೈಸ್. ಇದನ್ನು ಹ್ಯಾರಿಯರ್ EV ಅಲ್ಲಿ ನೋಡಿದ್ವಿ. ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂಡ್ ಲೈಟಿಂಗ್ಸ್ ಇದೆ. ನಿಮಗೆ ಯಾವ ತರ ಬೇಕೋ ಇದನ್ನ ಹಾಕೊಬಹುದು. ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ನಮಗೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನೈಟ್ ಟೈಮ್ಸ್ ಅಲ್ಲಿ ಇನ್ನೂ ಸಕ್ಕದಾಗಿರುತ್ತೆ ಅಂತ ಹೇಳ್ಬೇಕು. ಸೊ ಮೂಡ್ ಲೈಟಿಂಗ್ ಆಲ್ಸೋ ನೀವು ಡಿಫ್ರೆಂಟ್ ಮೋಡ್ಸ್ ಅಲ್ಲಿ ಇದ್ದಾಗನು ನಿಮ್ಗೆ ಮೂಡ್ ಲೈಟಿಂಗ್ ಚೇಂಜಸ್ ಆಗುತ್ತೆ. ಎಲೆಕ್ಟ್ರಾನಿಕ್ IRVM ಕೊಟ್ಟಿದ್ದಾರೆ ಫಸ್ಟ್ ಇನ್ ದ ಸೆಗ್ಮೆಂಟ್. ಮೇ ಬಿ ನೆಕ್ಸ್ಟ್ 7X 700 ಅಪ್ಡೇಟ್ ಅಲ್ಲೂ ಇದು ನೆಕ್ಸ್ಟ್ ಬರ್ಬೋದು. ಮುಂದೆ ಅಷ್ಟೆಲ್ಲ ನಮ್ಗೆ ಹಿಂದೆ ಕೂಡ ಚೇಂಜ್ ಮಾಡ್ಕೊಬಹುದು. ಜೊತೆಗೆ ಇನ್ಬಿಲ್ಟ್ ಡ್ಯಾಶ್ ಕ್ಯಾಮ್ ರೆಕಾರ್ಡಿಂಗ್ ಮುಂದೆ ಹಿಂದೆ ಎರಡು ಆಗ್ತಾನೆ ಇರುತ್ತೆ. ಯಾಕಂದ್ರೆ ಇದ್ರಲ್ಲೇ ಮುಂದೆ ಇಲ್ಲಿ ಕ್ಯಾಮೆರಾ ಇದೆ ಅಂಡ್ ಹಿಂದೆ ನಮಗೆ ಶಾರ್ಕ್ ಫಿನ್ ಆಂಟಿನಾ ಸೆಪರೇಟ್ ಕ್ಯಾಮೆರಾ ಇದೆ. ಸೊ 360 ಡಿಗ್ರಿ ಕ್ಯಾಮೆರಾ, ಈ ಕ್ಯಾಮೆರಾ ಕಂಪ್ಲೀಟ್ಲಿ ಸೆಪರೇಟ್ ಡಿಫ್ರೆಂಟ್. ಅದ್ರ ಜೊತೆಗೆ ನಾವು ಸ್ನಾಪ್ಸ್ ತಗೊಬಹುದು, ಈ ರೆಕಾರ್ಡಿಂಗ್ಸ್ ನಾನು ಯೂಸ್ ಮಾಡ್ಕೊಬಹುದು. ಸೊ ನೀವು ಇದನ್ನ ಆಫ್ ಮಾಡ್ಕೊಂಡ್ರೆ ನಾರ್ಮಲ್ ORVM ಆಗು ವರ್ಕ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ನಮಗೆ 360 ಡಿಗ್ರಿ ಕ್ಯಾಮೆರಾಗೆ ಎಲ್ಲ ಟಚ್ ಸೆನ್ಸಿಟಿವ್ ಬಟನ್ಸ್, ಲಾಕ್, ಬೂಟ್ ಓಪನ್ ಮಾಡೋದು, ಫಾಗ್ ಲ್ಯಾಂಪ್ಸ್ ಬಟನ್ ಇದೆ. AC ಕಂಟ್ರೋಲ್ಸ್ ಕಂಪ್ಲೀಟ್ಲಿ ಕೊಟ್ಟಿದ್ದಾರೆ. ಡ್ಯೂಯಲ್ ಝೋನ್ ಹಾಗೆ ಬ್ಲೋವರ್ಸ್ಗೂ ಟೆಂಪರೇಚರ್ ಕಂಟ್ರೋಲ್ಸ್ಗೂ ಸೆಪರೇಟ್ ನಾಬ್ಸ್ ಇದೆ. ಬಟ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಈ ಟಚ್. ಯಾಕಂದ್ರೆ ನಾನು ಇಲ್ಲೇನಾದ್ರೂ ಮಾಡ್ತಾ ಇರ್ತೀನಿ 360 ಡಿಗ್ರಿ ಕ್ಯಾಮೆರಾ ಓಪನ್ ಆಗ್ಬಿಡುತ್ತೆ. ನೋಡಿ ಇಲ್ಲೇನಾದ್ರು ನಾನು AC ಟೆಂಪರೇಚರ್ಸ್ ಕನೆಕ್ಟ್ ಮಾಡ್ತಾ ಇರ್ತೀನಿ, ನೋಡಿ ಇದನ್ನ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗ್ಬಿಡುತ್ತೆ. ಸೊ ಈ ತರ ಟಚ್ ಸೆನ್ಸಿಟಿವ್ ಸ್ವಲ್ಪ ತಲೆನೋವು. ಕೆಳಗಡೆ ನೋಡಿದ್ರೆ ನಮಗೆ 65 ವಾಟ್ ಚಾರ್ಜರ್, USB ಇದೆ, ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಮೋಡ್ಸ್ ಕೂಡ ಇದೆ ನಮಗೆ, ಈಕೋ ಮೋಡ್, ಸ್ಪೋರ್ಟ್ಸ್ ಮೋಡ್, ಹಾಗೆ ಡಿಫಾಲ್ಟ್ ಅಲ್ಲಿ ನಮಗೆ ಸಿಟಿ ಮೋಡ್ ಅಲ್ಲೇ ಇರುತ್ತೆ ಯಾವಾಗ್ಲೂ. ಅಷ್ಟೇ ಎಲ್ಲ ಟೆರೇನ್ ಮೋಡ್ಸ್ ಕೂಡ ಇದೆ. ಅಂಡ್ ಫಾರ್ ದ ಫಸ್ಟ್ ಟೈಮು ಈ 1.5 ಲೀಟರ್ TGD ಇಂಜಿನ್ ಅಲ್ಲಿ ನಮಗೆ ಐಸಿನ್ ಗೇರ್ ಬಾಕ್ಸ್ ಬರ್ತಾ ಇದೆ. ಇದು ಜಾಪನೀಸ್ ಮ್ಯಾನುಫ್ಯಾಕ್ಚರ್ಡ್, ವೆರಿ ವೆರಿ ರೆಪ್ಯೂಟೆಡ್ ಗೇರ್ ಬಾಕ್ಸ್. ಸೊ ಇದರಿಂದ ನಮಗೆ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್, ಆಟೋಮ್ಯಾಟಿಕ್, ನಿಮಗೆ ಮ್ಯಾನ್ಯಲ್ ಕೂಡ ಸಿಗುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್, ಆಟೋ ಹೋಲ್ಡ್ ಫೀಚರ್ಸ್, ದೊಡ್ಡದಾದಂತಹ ಕಪ್ ಹೋಲ್ಡರ್ಸ್, ಸೆಂಟರ್ ಆರ್ಮ್ರೆಸ್ಟ್ ನ ನಾವು ಕಂಪ್ಲೀಟ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು. ನಾ ಹೇಳಿದಾಗೆ ವೆಂಟಿಲೇಟೆಡ್ ಸೀಟ್ಸ್ ಇದೆ, ಸನ್ ಬ್ಲೈಂಡ್ಸ್ ದೊಡ್ಡದಾಗಿದೆ. ಸಫಾರಿಯಲ್ಲೂ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಅದರಲ್ಲಿ ನಿಮಗೆ ಡಾರ್ಕ್ ಎಡಿಷನ್ ಅಲ್ಲಿ ರೆಡ್ ಕಲರ್ ಇದೆ. ಇದರಲ್ಲಿ ಡ್ಯಾಶ್ ಬೋರ್ಡ್ ಲೈಟರ್ ಕಲರ್ಸ್ ಅಲ್ಲಿ ಇದೆ ಅಷ್ಟೇ. ಅಂಡ್ ಕ್ವಿಕ್ ಆಗಿ ಬನ್ನಿ ಡ್ರೈವ್ ಮಾಡೋಣ. ಫಸ್ಟ್ ನಾನು ಹ್ಯಾರಿಯರ್ ನ ಡ್ರೈವ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಸಫಾರಿ ಡ್ರೈವ್ ಮಾಡಿ ಹೇಳ್ತೀನಿ. ಫಸ್ಟ್ ಇಂಪ್ರೆಷನ್ಸ್, ಕಮಾಂಡಿಂಗ್ ರೈಡಿಂಗ್ ಪೊಸಿಷನ್ ಅಂತೂ ಇದೆ. ಬಿಕಾಸ್ ತುಂಬಾ ಹೈಯರ್ ಅಪ್ ಅಲ್ಲಿ ಕೂತ್ಕೊಂತೀರಾ, ಒಳ್ಳೆ ಫಾರ್ಚುನರ್ ಓಡಿಸೋ ತರ ಇದೆ. ಬಿಗ್ ಡಿ ಸೆಗ್ಮೆಂಟ್ ಕಾರ್ ಅಲ್ವಾ. ನಿಮ್ ಕ್ರೆಟಾ, ಸೆಲ್ಟೋಸ್, ಈವನ್ ಸಿಯಾರಾದಲ್ಲಿ ಇರುವಂತ ಡ್ರೈವಿಂಗ್ ಪೊಸಿಷನ್ ಗಿಂತ ಇದು ಇನ್ನೂ ಕಮಾಂಡಿಂಗ್ ಆಗಿದೆ. ಇನಿಷಿಯಲ್ ಇಂಪ್ರೆಷನ್ಸ್ ಸೇಮ್, ಸಿಮಿಲರ್ ಸಸ್ಪೆನ್ಷನ್, ಸಿಮಿಲರ್ ಚಾಸೀಸ್. ಸೊ ಆರ್ಕಿಟೆಕ್ಚರ್ ಯಾವುದೇ ರೀತಿಯಾದ ಚೇಂಜಸ್ ಆಗಿಲ್ಲ. ಬಟ್ ಇಂಜಿನ್ ಚೆನ್ನಾಗಿದೆ ಗುರು. ಬಿಕಾಸ್ ಡೀಸೆಲ್ ಇಂಜಿನ್ ಕಂಪೇರ್ ಮಾಡಿದ್ರೆ ಟಾರ್ಕ್ ಏನೋ ಕಮ್ಮಿನೇ ಇದೆ, ಬಟ್ ಎಷ್ಟು RPM ಅಲ್ಲಿ ಟಾರ್ಕ್ ಪವರ್ ಬರ್ತಾ ಇರೋದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನಾವು ಬೆಳಗ್ಗೆಯಿಂದ ಸಿಟಿಯಲ್ಲಿ ಓಡಿಸ್ತಾ ಇದೀವಿ. ವೆರಿ ಗುಡ್. ಐ ಲೈಕ್ ದ ಇಂಜಿನ್ ರಿಫೈನ್ಮೆಂಟ್ ಚೆನ್ನಾಗಿದೆ, ಫುಲ್ ಚೆನ್ನಾಗಿದೆ. ಎಷ್ಟು ಕಡಿಮೆ RPM ಅಲ್ಲೇ ನಮಗೆ ಪವರ್ ಡೆಲಿವರಿ ಆಗ್ತಿದೆ. ವೆರಸ್ ನಿಮಗೆ ಡೀಸೆಲ್ ಅಲ್ಲಿ ಇನ್ನೂ ಕಡಿಮೆ ಬರುತ್ತೆ, ಲೋ RPM ಅಲ್ಲಿ ವರ್ಕ್ ಆಗುವಂತ ಇಂಜಿನ್. ಬಟ್ ಸ್ಟಿಲ್ ಸಿಟಿಯಲ್ಲಿ ಯೂಸ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಯಾಕಂದ್ರೆ ನಿಮಗೆ ಈ DPF ರೀಜನ್ನು, ಯೂರಿಯಾ ಆ್ಯಡ್ ಮಾಡೋದು, ಇದೆಲ್ಲ ಸಖತ್ ತಲೆನೋವುಗಳು ಡೀಸೆಲ್ ಅಲ್ಲಿ. ಪೆಟ್ರೋಲ್ ಅಲ್ಲಿ ಆ ಥರ ತಲೆನೋವಿಲ್ಲ. ಬಟ್ ಏನಂದ್ರೆ E20 ಅಂತ ತುಂಬಾ ಜನ ಕ್ವೆಶನ್ ಕೇಳ್ತೀರಾ. ಇದು E20 ಆ್ಯಂಡ್ ಹೈಯರ್ ಬ್ಲೆಂಡ್ಸ್ಗೂ ಕಂಪ್ಲೈಂಟ್ ಆಗಿದೆ. ಸೊ ಈವನ್ ಹೈಯರ್ ಬ್ಲೆಂಡ್ಸ್ ಬಂದ್ರು ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟೇರಿಂಗ್ ಫೀಡ್ಬ್ಯಾಕ್ ಚೆನ್ನಾಗಿದೆ. ಸಸ್ಪೆನ್ಷನ್ ಒನ್ ಆಫ್ ದ ಬೆಸ್ಟ್. ಯಾಕಂದ್ರೆ ಇದರಲ್ಲಿ ನಮಗೆ ಆಕ್ಟಿವ್ ಸಸ್ಪೆನ್ಷನ್ ಕೂಡ ಇದೆ. ಸೊ ಯಾವುದೇ ತರ ಪಾಟ್ ಹೋಲ್ಸ್ ಅಲ್ಲಿ ಸ್ವಲ್ಪ ಟೈರ್ ಮಾತ್ರನೇ ಮೂವ್ಮೆಂಟ್ ಆಗುತ್ತೆ, ಬಾಡಿ ರೋಲ್ ಏನು ಜಾಸ್ತಿ ಬರೋದೇ ಇಲ್ಲ. ORVM ಎಲೆಕ್ಟ್ರಾನಿಕ್ ಅಡಿಷನ್ ಚೆನ್ನಾಗಿದೆ. ಯಾಕಂದ್ರೆ ಡ್ಯಾಶ್ ಕ್ಯಾಮ್ ಇಂಟಿಗ್ರೇಟ್ ಆಗಿರೋದ್ರಿಂದ ನಮಗೆ ಡೈರೆಕ್ಟ್ ಫೀಡ್ ಬರ್ತಾ ಇದೆ. ಸೊ ಹಿಂದೆ ನಾವು ನಾರ್ಮಲ್ ಅಲ್ಲಿ ನೋಡೋದಕ್ಕಿಂತ ಇದರಲ್ಲಿ ಸಖತ್ ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿದೆ. ಇನ್ನು ಹೈಟ್ ಆಗಿದೆ ಅಲ್ವಾ, ಸೊ ಕ್ಲಿಯರ್ ಆಗಿ ನೋಡ್ಬೋದು. ಈವನ್ ಫ್ರಂಟ್ ಡ್ಯಾಶ್ ಕ್ಯಾಮ್ನು ನೋಡ್ಬೋದು. ಅಷ್ಟೇ ಅಲ್ಲ, ನಾವು ಇಂಡಿಕೇಟರ್ ಹಾಕಿದಾಗ ಬ್ಲೈಂಡ್ ಸ್ಪಾಟು, ಏಡಾಸು ಇಷ್ಟು ಟ್ರಾಫಿಕ್ ಅಲ್ಲಿ ಇಂಟ್ರೂಸಿವ್ ಆಗಿಲ್ಲ. ಯಾಕಂದ್ರೆ ನಾನು ಏನು ಆಫ್ ಮಾಡಿಲ್ಲ, ಎಲ್ಲ ಆನ್ ಅಲ್ಲಿ ಇದೆ. ಸ್ಟಿಲ್ ಇಟ್ ಈಸ್ ವರ್ಕಿಂಗ್ ಪರ್ಫೆಕ್ಟ್ಲಿ ಫೈನ್. ಅಲ್ಲಲ್ಲಿ ನಮಗೆ ಲೇನ್ ಚೇಂಜ್ ವಾರ್ನಿಂಗು, ಸಡನ್ ಆಗಿ ಹಾರ್ಡ್ ಬ್ರೇಕಿಂಗ್ ಮಾಡಿದಾಗ ಇಂಡಿಕೇಟರ್ಸ್ ಆನ್ ಆಗೋದು, ಸೊ ಇದೆಲ್ಲ ವರ್ಕ್ ಆಗುತ್ತೆ. ಆ್ಯಂಡ್ ಇದನ್ನ ನಾವು ಆಲ್ರೆಡಿ ಟೆಸ್ಟ್ ಮಾಡಿಬಿಟ್ಟಿದ್ದೀವಿ ಹ್ಯಾರಿಯರ್ EV ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು, ಲೇನ್ ಕೀಪ್ ಅಸಿಸ್ಟು, ಇದೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ADAS ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಮಾಡಲಿಲ್ಲ, ಬಟ್ ಇನ್ನೂ ಸ್ವಲ್ಪ ರಿಫೈನ್ಮೆಂಟ್ನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಇಂಜಿನಲ್ಲಿ NVH ಲೆವೆಲ್ಸ್ ಕಮ್ಮಿ ಇದೆ. ಸೊ ಓವರ್ ಆಲ್ ಸೌಂಡ್ ಅನ್ನು ಏನು ಮಾಡುತ್ತೆ, ಪ್ಲಸ್ ಲಾಂಗಿಟಿವಿಟಿನ ಜಾಸ್ತಿ ಮಾಡಿದ್ದಾರೆ. ಬಿಕಾಸ್ ಸೆಗ್ಮೆಂಟ್ ಕಂಪೇರ್ ಮಾಡಿದ್ರೆ ಡೆಸಿಬಲ್ ಲೆವೆಲ್ಸು ಈ ಇಂಜಿನ್ ಜನರೇಟ್ ಮಾಡೋದು ತುಂಬ ಕಮ್ಮಿ. ಸೊ ಅದರಿಂದ ನಿಮಗೆ ಒಳಗೆ ನಾಯ್ಸ್ ಬರೋದು ತುಂಬಾ ಕಡಿಮೆ. ಸೊ ಓವರ್ ಆಲ್ ಅಕೋಸ್ಟಿಕ್
ಸೌಂಡ್ ಸಿಸ್ಟಮ್ ಓವರ್ ಆಲ್ ಕಾರ್ದು ಇಂಪ್ರೂವ್ ಮಾಡಿದ್ದಾರೆ. ಜೊತೆಗೆ ಒಳಗಡೆ ಲೂಬ್ರಿಕೇಶನ್ ಯಾವ ಥರ ಇದೆ, ಫ್ರಿಕ್ಷನ್ ಇಂಜಿನ್ ಒಳಗಡೆ ಇನ್ನು ಸ್ಮೂತ್ ಮಾಡಿದ್ದಾರೆ, ಸೊ ದಟ್ ನಿಮಗೆ ಲಾಂಗ್ ಟರ್ಮಲ್ಲಿ ಇನ್ನು ಚೆನ್ನಾಗಿರುತ್ತೆ ಇಂಜಿನು. ಡೀಸೆಲ್ ಇಂಜಿನಿಗೆ ಕಂಪೇರ್ ಮಾಡಿದ್ರೆ ಇದು ನನ್ನ ಪ್ರಕಾರ 1-1.5-2 ಲಕ್ಷವರೆಗೂ ಕಡಿಮೆ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ಡೀಸೆಲ್ ಇಂಜಿನ್ ಬಂದು ನಿಮಗೆ 2 ಲೀಟರ್ ಬಿಗ್ ಇಂಜಿನು, ವ್ಯಾರಸ್ ಇದು 1.5 ಲೀಟರ್ ಅಲ್ಲ. ಜನರಲಿ ನಾವು 700 ನೋಡಿದ್ರೇ ನಮಗೆ ಪೆಟ್ರೋಲ್ಗೂ ಡೀಸೆಲ್ಗೂ ಹತ್ತತ್ರ 1-1.5 ಲಕ್ಷ ಕಡಿಮೆ ಡಿಫ್ರೆನ್ಸ್ ಇದೆ. ಸೊ ಆ ಡಿಫ್ರೆನ್ಸಸ್ ಇಲ್ಲೂ ಕಂಟಿನ್ಯೂ ಆಗುತ್ತೆ ಅಂತ ನಾನು ಹೇಳ್ಕೊಂಡಿದ್ದೀನಿ. ನನಗೆ ರೆಡ್ಗಿಂತ ವೈಟ್ ಇಂಟೀರಿಯರ್ಸ್, ನಮಗೆ ಆಯಿಸ್ಟರ್ ವೈಟ್ ಇಂಟೀರಿಯರ್ಸ್ ನನಗೆ ಇಷ್ಟ ಆಯಿತು. ಫೀಲ್ಸ್ ಕೋಸಿ. ಬಟ್ ಬನ್ನಿ ಸಫಾರಿ ಓಡಿಸೋಣ. ಈಗ ನಾವು 7 ಸೀಟರ್ ಸಫಾರಿಯಲ್ಲಿ ಇದ್ದೀವಿ. ಐ ಡೋಂಟ್ ನೋ ಯಾಕಂದರೆ ನನಗೆ ಈ ರೆಡ್ ಆಕ್ಸೆಂಟ್ಸ್ ಲೆದರ್ ಅಪಾಲ್ಸ್ಟ್ರಿ ಜೊತೆಗೆ ಈ ಬ್ಲ್ಯಾಕ್ ಡ್ಯಾಶ್ಬೋರ್ಡ್ ಒಂಥರ ಸಖತ್ ಪ್ರೀಮಿಯಮ್ ಆಗಿ ಅನಿಸ್ತಾ ಇದೆ. ಸೊ ಈಗ ಕ್ವಿಕ್ ಆಗಿ ರೆಡಿ 3, 2, 1. ನೈಸ್, ವೆರಿ ಕ್ವಿಕ್. 0 to 100 ಟೈಮಿಂಗ್ಸ್, ಆಲ್ರೆಡಿ 100 ರೀಚ್ ಆಗಿದೆ. ಆ್ಯಂಡ್ ಈಗ ಮೇಯ್ನಾಗಿ ಮಾತಾಡಬೇಕಾಗಿರೋದೇ ರೈಡ್ ಕ್ವಾಲಿಟಿ ಬಗ್ಗೆ. ನೋಡಬೇಕಾದ್ರೆ ನಮಗೆ ಹ್ಯಾರಿಯರ್ EV ಹಾಗೆ ಸಿಯಾರಾದಲ್ಲಿ FDD ಬಂದಿದೆ, ಫ್ರೀಕ್ವೆನ್ಷಿಯಲ್ ಡ್ಯಾಂಪಿಂಗ್ ಅಂತ. ಸೊ ಇಂಡಿಪೆಂಡೆಂಟಾಗಿ ಸಸ್ಪೆನ್ಷನ್ ವರ್ಕ್ ಆಗುತ್ತೆ. ಐ ಆಮ್ ನಾಟ್ ಶೂರ್ ಇಫ್ ದೇ ಹ್ಯಾವ್ ಅಪ್ಡೇಟೆಡ್ ಇನ್ ದಿಸ್ ಕಾರ್, ಯಾಕೆಂದರೆ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ, ಬ್ಯಾಡ್ ರೋಡ್ಸಲ್ಲಿ ಪ್ಲಶಿ ಆಗಿದೆ, ಒಳ್ಳೆ ಅಬ್ಸರ್ವ್ ಮಾಡ್ಕೊತಾ ಇದೆ. ಆ್ಯಂಡ್ ಹಾರ್ಡ್ ಟರ್ನ್ಸ್ ಮಾಡಬೇಕಾದ್ರೂ ಕಾರ್ ತುಂಬ ಸ್ಟೇಬಲ್ ಆಗಿದೆ. ಸೊ ದಟ್ಸ್ ಸಮಥಿಂಗ್ ದಟ್ ಐ ಲೈಕ್ ಇಟ್. ಸೊ ಹಳೇದ್ರಲ್ಲಿ ನಮಗೆ ಟಾರ್ಷನಲ್ ಬೀಮ್ ಸಸ್ಪೆನ್ಷನ್ ಸಿಂಗಲ್ ಲಿಂಕೇಜ್ ಜೊತೆ ಬರ್ತಾ ಇತ್ತು. ಸೊ ಐ ಆಮ್ ನಾಟ್ ಶೂರ್ ಇದಿದೆಯಾ ಅಂತ ಚೆಕ್ ಮಾಡಬೇಕು ನಾನು, ಅಂಡರ್ ಬಾಡಿ ಸ್ವಲ್ಪ ಚೆಕ್ ಮಾಡಿ. ಬಟ್ ಸಸ್ಪೆನ್ಷನ್ ಫೀಲ್ಸ್ ನೈಸ್, ಎರಡರಲ್ಲೂ ಅಷ್ಟೇ, ಹ್ಯಾರಿಯರಲ್ಲೂ ಇದರಲ್ಲೂ. ಆ್ಯಂಡ್ ನಮಗೆ ADAS ಸ್ವೀಟ್ ಬರೋದ್ರಿಂದ ಮೈನ್ ಈ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲು ನೋಡಿ, ಈಗ ನಾನು ಸೆಟ್ ಮಾಡ್ತೀನಿ. ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡೋದಕ್ಕೆ ನಾವು ಹ್ಯಾವ್ ಟು ಎಂಗೇಜ್ ದ ಎಮರ್ಜೆನ್ಸಿ ಬ್ರೇಕಿಂಗ್, ಅದನ್ನು ಎಂಗೇಜ್ ಮಾಡಿಲ್ಲ. ಸೊ ಹ್ಯಾರಿಯರ್ EVಯಲ್ಲಿ ಆ್ಯಕ್ಟಿವೇಟೆಡ್ ಇಟ್. ಸೊ ಆರಾಮಾಗಿ ಸ್ಟೇರಿಂಗ್ ಅದೇ ಫೀಡ್ಬ್ಯಾಕ್ ಕೊಡುತ್ತೆ, ಬ್ರೇಕಿಂಗ್ ಮಾಡುತ್ತೆ, ಮತ್ತೆ ಒನ್ಸ್ ದಟ್ ವೆಹಿಕಲ್ ಇಸ್ ಗಾನ್ ಥ್ರೂ ಮತ್ತೆ ಅದೇ ಆಕ್ಸಿಲರೇಟ್ ಮಾಡುತ್ತೆ. ಸೊ ಹೈವೇದಲ್ಲಿ ಓಡಿಸ್ಬೇಕಾದ್ರೆ ವೆರಿ ಯೂಸ್ಫುಲ್ ಫೀಚರ್. ನನಗಂತೂ ಸಖತ್ ಇಷ್ಟ ಆಯಿತು ಇದು. ಬಟ್ ಸಿಟಿಯಲ್ಲಿ ಸ್ವಲ್ಪ ಇಂಟ್ರೂಸಿವ್ ಇರುತ್ತೆ, ಯಾಕಂದರೆ ಪಕ್ಕದಲ್ಲಿ ಯಾರು ಬರಬೇಕಾದ್ರೆ ನಮಗೆ ಅಲರ್ಟ್ ಕೊಡ್ತಾ ಇರುತ್ತೆ, ಹಿಂದೆ ಬರಬೇಕಾದ್ರೆ ಮುಂದೆ ಬರಬೇಕಾದ್ರೆ. ಆ್ಯಂಡ್ ಈವನ್ ಮಿರರ್ಸಲ್ಲೂ ನಮಗೆ ಆ ಬ್ಲೈಂಡ್ ಸ್ಪಾಟಲ್ಲಿ ಯಾರಾದರೂ ಇದ್ದರೆ ಅಲರ್ಟ್ನ ಕೊಡುತ್ತೆ. ಸೊ ADAS ಸ್ವೀಟ್ ಸೂಪರ್ ಯೂಸ್ಫುಲ್. ದ ಸೇಮ್ ಟೈಮ್ ಆಪ್ಷನ್ನ ಕೊಟ್ಟಿದ್ದಾರೆ, ಸೊ ದಟ್ ಯು ಕ್ಯಾನ್ ಆಲ್ಸೋ ಚೇಂಜ್ ಇಟ್ ಆ್ಯಸ್ ವೆಲ್. ಸೊ ಅದೊಂದು ಒಳ್ಳೆ ವಿಷಯ. 7 ಪೀಪಲ್ ಹೋಗ್ಬೋದು ಟ್ರಿಪ್ಸ್ ಎಲ್ಲ, ಬಟ್ ಮೋರ್ ಲೈಕ್ ಅ 5 ಸೀಟರ್ ವಿತ್ ಕ್ರೇಜಿ ಅಮೌಂಟ್ ಆಫ್ ಸ್ಪೇಸ್. ಇಲ್ಲ ಯಾರಾದರೂ ಕಿಡ್ಸ್ ಇದ್ದರೆ ನಮಗೆ ಸರಿ ಹೋಗುತ್ತೆ. ಸ್ಟೇರಿಂಗ್ ಫೀಡ್ಬ್ಯಾಕ್ ಐ ರಿಯಲಿ ಲೈಕ್ ಇಟ್. ಆಗಾಗ ಲೇನ್ ಚೇಂಜಸ್, ಅನ್ಇಂಟೆನ್ಷನಲ್ ಲೇನ್ ಚೇಂಜಸ್ ಆಗೋದಾಗ ಅದೇ ಅಡ್ಜಸ್ಟ್ ಮಾಡುತ್ತೆ. ಸೊ ಐ ಲವ್ ದ ಡ್ರೈವ್ ಕ್ವಾಲಿಟಿ ಮ್ಯಾನ್, ಲೈಕ್ ಇಟ್ ಫೀಲ್ಸ್ ವೆರಿ ಗುಡ್. ಟಾಟಾದಲ್ಲಿ ಕ್ವಾಲಿಟಿ, ರೈಟ್ ಫೀಲ್ ಇದೆಲ್ಲ ಆಲ್ವೇಸ್ ಟಾಪ್ ನಾಚ್. ಪ್ಲಸ್ ಸೇಫ್ಟಿನೂ ಕೂಡ ನಂಬರ್ 1 ಅಂತಲೇ ಹೇಳಬೇಕು. ಐ ಥಿಂಕ್ ದೀಸ್ ಗೈಸ್ ಆರ್ ದ ಫಸ್ಟ್ ಒನ್ ನಮಗೆ 5 ಸ್ಟಾರ್ ರೇಟಿಂಗು, ಸೇಫ್ಟಿ ಅಂದರೆ ಏನು ಅಂತ ತೋರಿಸಿದ್ದು ಟಾಟಾದವರೇ. ಆ್ಯಂಡ್ ಈಗ ಎಲ್ಲ ಮ್ಯಾನುಫ್ಯಾಕ್ಚರರ್ಸು ದೇ ಆರ್ ಕ್ಯಾಚಿಂಗ್ ಅಪ್ ಅಂತ ಹೇಳಬೇಕು. ಬಟ್ ಇನ್ನೊಂದೇನೆಂದರೆ ಕ್ವಾಲಿಟಿ ಲೆವೆಲ್ಸ್ ಯಾವ ಥರ ಇದೆ, ಬಿಕಾಸ್ ಟಾಟಾದ ಸರ್ವಿಸು ಇದೊಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಇಂಟರ್ನೆಟ್ಟಲ್ಲಿ ಯಾವಾಗಲೂ ಡಿಸ್ಕಸ್ ಮಾಡೋದು. ಡೆಫಿನೆಟ್ಲಿ ಲಾಂಗ್ ಡ್ರೈವ್ಸ್ಗೆ, ಟ್ರಿಪ್ಗೆ ಹೋಗೋದಕ್ಕೆ, ಈವನ್ ಸಿಟಿಯಲ್ಲಿ ಯೂಸ್ ಮಾಡೋದಕ್ಕೆ ಐ ಥಿಂಕ್ ದಿಸ್ ಪೆಟ್ರೋಲ್ ವರ್ಷನ್ ವಿಲ್ ಬಿ ಯೂಸ್ಫುಲ್. ಬಟ್ ನಿಮ್ಮ ಯೂಸೇಜ್ ಏನಾದರೂ ಇನ್ನೂ ಲಾಂಗ್ ಡ್ರೈವ್ಸ್ಗೆ ಹೋಗ್ತಿದ್ದೀರಾ, ನಾವು ತುಂಬ ಹೈವೇಲ್ಲೇ ಓಡಿಸ್ತೀನಿ ಪ್ರದೀಪ್, 80% ಆಫ್ ದ ಟೈಮ್ ನಾನು ಹೈವೇಲಿ ಓಡಿಸ್ತೀನಿ, ಓನ್ಲಿ 20% ಆಫ್ ದ ಟೈಮ್ ನಾನು ಸಿಟಿಯಲ್ಲಿ ಓಡಿಸ್ತೀನಿ ಅಂದರೆ ಐ ವುಡ್ ಸ್ಟಿಲ್ ಸಜೆಸ್ಟ್ ದ ಡೀಸೆಲ್ ಆಪ್ಷನ್. ನಿಮಗೆ 2 ಲೀಟರ್ ಇಂಜಿನ್ ಜೊತೆ ಇನ್ನೂ ಜಾಸ್ತಿ ಪವರು, ಒಳ್ಳೆ ಟಾರ್ಕು ಸಿಗುತ್ತೆ ನಿಮಗೆ. ಸೊ ದ್ಯಾಟ್ಸ್ ಅ ಆಪ್ಷನ್ ದಟ್ ಯು ಕ್ಯಾನ್ ಹ್ಯಾವ್. ಆ್ಯಂಡ್ ಮೈಲೇಜೂ ಅದರಲ್ಲಿ ಇದಕ್ಕಿಂತ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಗ್ಯಾಸಲಿನ್, ಅಂದರೆ ಪೆಟ್ರೋಲ್ಗಿಂತ ಡೀಸೆಲಲ್ಲಿ ಜಾಸ್ತಿ ಇರುತ್ತೆ ಫಾರ್ ಶೋರ್. ಆ್ಯಂಡ್ ಅದು ಆ ಇಂಜಿನು ಆಲ್ರೆಡಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್, ವೇರ್ ಎಸ್ ದಿಸ್ ಈಸ್ ಎ ನ್ಯೂ ಎಂಜಿನ್. ಸೊ ಇನ್ನೂ ಸ್ವಲ್ಪ ಸೆಟಲ್ ಡೌನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಏನಾದರೂ ನಿಗಲ್ಸಿದ್ದು ಇಶ್ಯೂಸ್ ಬರ್ತಾ ಇದ್ದರೆ ಮ್ಯಾನುಫ್ಯಾಕ್ಚರರ್ಸ್ ವಿಲ್ ಫಿಕ್ಸ್ ಇಟ್ ವಿತ್ ಟೈಮ್. ಸೊ 3 ಮಾಡಲಲ್ಲಿ ಇರೋದ್ರಿಂದ ಟಾಟಾಗೆ ಗುಡ್ ಎನಫ್ ಡೇಟಾ ಪಾಯಿಂಟ್ ಸಿಕ್ಕಿರುತ್ತೆ. ಐ ಮೀನ್ ಓವರ್ ಆಲ್ ವ್ಯೂ ಅಂತೂ ಸಕ್ಕದಾಗಿದೆ. ಇವರು ಕಮಾಂಡಿಂಗ್ ರೈಡಿಂಗ್ ಪೊಸಿಷನ್. ಬ್ರೇಕಿಂಗ್ ರೆಸ್ಪಾನ್ಸ್ ವೆರಿ ನೈಸ್, ಯಾಕಂದರೆ ಆಲ್ 4 ವೀಲ್ಸಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಸೊ ಒಳ್ಳೆ ಬ್ರೇಕ್ ಬೈಟ್ ಇದೆ. ABS ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪಾಂಜಿ ಅನಿಸ್ಬೋದು, ದಟ್ಸ್ ಫೈನ್. ಆ್ಯಂಡ್ ಥ್ರಾಟಲ್ ಆಕ್ಸಿಲರೇಷನಲ್ಲೂ ಅಷ್ಟೇ. ಇನಿಷಿಯಲ್ ಇಫ್ ಯು ಆರ್ ಇನ್ ದ ಆಟೋಮ್ಯಾಟಿಕ್ ಮೋಡ್, ಇನಿಷಿಯಲ್ ಫಸ್ಟ್ ಗೇರ್ ಸ್ವಲ್ಪ ಆಲ್ಮೋಸ್ಟ್ ಒಂದು 1500 ಇಲ್ಲ 2000 RPM ವರೆಗೂ ಲೀನಿಯರ್ ಆಗಿ ಹೋಗುತ್ತೆ. ಆಮೇಲೆ ಟರ್ಬೋ ಕಿಕ್ಕಿನ ಆಗುತ್ತೆ. ಕ್ಯಾನ್ ಫೀಲ್ ದ ಇನ್ಸ್ಟೆಂಟ್ ಪವರ್. ಬಟ್ ಕಾರ್ನ ವೆಯ್ಟೂ ಜಾಸ್ತಿ ಇದೆ. ಸೊ ದಟ್ಸ್ ಸಮಥಿಂಗ್ ದಟ್ ಯು ಶುಡ್ ಲುಕ್ ಫಾರ್ ಸಿಯಾರಾದಲ್ಲಿ, ಬಿಕಾಸ್ ಅದು ಸ್ವಲ್ಪ ಚಿಕ್ಕ ಕಾರು, ಇದು ಸೇಮ್ ಇಂಜಿನ್ ಇಷ್ಟು ದೊಡ್ಡ ಕಾರ್ನ ಪುಲ್ ಮಾಡ್ತಾ ಇದೆ. ಬಟ್ ಅಡಿಷ್ನಲ್ ಪವರ್ ಏನಿದೆ 20 Nm ಆಫ್ ಟಾರ್ಕ್ ಹಾಗೆ
ಆ 10 BHP ನಿಮಗೆ ಡೆಫಿನೆಟ್ಲಿ ಅಸಿಸ್ಟ್ ಮಾಡುತ್ತೆ. ಐ ಲವ್ ದಿಸ್ ಕ್ಯಾಮರಾ. ಸೊ ಓವರಾಲ್ ಫೀಚರ್ ವೈಸು ಚೆನ್ನಾಗಿದೆ, ಪೆಟ್ರೋಲು ಆಪ್ಷನ್ ಇದೆ, ಡೀಸೆಲಲ್ಲೂ ಆಪ್ಷನ್ ಇದೆ, ಆ್ಯಂಡ್ ವೇರಿಯಂಟ್ ವೈಸು ತುಂಬಾ ಚೆನ್ನಾಗಿದೆ. ನಿಮಗೆ ಸ್ಮಾರ್ಟು, ಪ್ಯೂರು, ಡಿಫ್ರೆಂಟ್ ವೇರಿಯಂಟ್ಸ್ ಇದೆ. ನಾನು ಇಲ್ಲಿ ಡಿಸ್ಪ್ಲೇಯಲ್ಲಿ ಹಾಕ್ತೀನಿ. ADAS ವರ್ಕ್ಸ್ ವೆಲ್, ಬಟ್ ಸಿಟಿಯಲ್ಲಿ ಸ್ವಲ್ಪ ಇರಿಟೇಟ್ ಮಾಡುತ್ತೆ. ಆ ಟೈಮಲ್ಲಿ ನೀವು ಈಸಿಯಾಗಿ ಆಫ್ ಮಾಡ್ಕೊಬೋದು. ಬ್ರೇಕ್ ಬೈಟ್ ಚೆನ್ನಾಗಿದೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪಾಂಜಿ ಅನಿಸುತ್ತೆ, ಬಟ್ ಅದರ್ ದನ್ ದಟ್ ABS ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ನಮಗೆ ಡೆಡ್ ಪೆಡಲ್ ಕೊಟ್ಟಿದ್ದಾರೆ, ದೊಡ್ಡದಾದಂಥ ಡೆಡ್ ಪೆಡಲ್. ವೆಂಟಿಲೇಟೆಡ್ ಸೀಟ್ಸ್ ಇದೆ, ಬಟ್ ಅಷ್ಟು ಕೂಲಿಂಗ್ ಅನಿಸ್ತಾ ಇಲ್ಲ. ಮೇ ಬಿ ಡೆಲ್ಲಿಯಲ್ಲಿರೋ ಟೆಂಪ್ರೇಚರ್ಗೆ ನನಗೆ ಗೊತ್ತಾಗ್ತಿಲ್ಲ ವೆಂಟಿಲೇಟೆಡ್ ಸೀಟ್ಸ್ ಯಾವ ಥರ ವರ್ಕ್ ಆಗ್ತಿದೆ ಅಂತ. ಮೇ ಬಿ ಬ್ಯಾಂಗ್ಳೂರಲ್ಲಿ ಬಿಸಿಲು ಪ್ರಾಪರ್ ಸಮ್ಮರಲ್ಲಿ ಚೆಕ್ ಮಾಡೋಣ AC ವೆಂಟಿಲೇಷನ್ ಯಾವ ಥರ ಇದೆ ಅಂತ. ಬಟ್ ಓವರ್ ಆಲ್ ಗುಡ್. ಒಂದು ಇಂಟ್ರೆಸ್ಟಿಂಗ್ ಥಿಂಗ್, ಸೂಪರ್ ಯೂಸ್ಫುಲ್ ಅಂದರೆ ಇದರಲ್ಲಿ ಕಾರ್ ಪ್ಯೂರಿಫೈಯರ್ ಇದೆ. ಬಿಕಾಸ್ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ 600-700 AQI ಇದೆ, ಏರ್ ಕ್ವಾಲಿಟಿ ಇಂಡೆಕ್ಸು. ವೆರಿ ಪೂರ್ ಗುರು, ಏನು ಫಾಗು, ಏನು ಪೊಲ್ಯೂಷನ್ ಅಂತೀರಾ, ಬಟ್ ಇದರಲ್ಲಿ ಕಾರ್ ಪ್ಯೂರಿಫೈಯರ್ ಇರೋದ್ರಿಂದ PM 2.5 ಏನೋ ಇದೆ. ಸೊ ಅದರಿಂದ ನೋಡಿ ಈಗ AQI 94 ಇದೆ. ನಾನು ಜಸ್ಟು ವಿಂಡೋಸ್ ಓಪನ್ ಮಾಡ್ತೀನಿ, ಒಂದು ಸೆಕೆಂಡ್. ಸ್ಯಾಟಿಸ್ಫೈಯಿಂಗ್ ಹಂಗಿದೆ. ವಿಂಡೋಸ್ ಓಪನ್ ಮಾಡಿ ನೋಡಿ ಹೆಂಗೆ ಹೋಗ್ತಿದೆ ನೋಡಿ, ಕಾರ್ ಸ್ಪೀಡೋ ಮೀಟ್ರ್ ಥರ ಹೋಗ್ತಿದೆ. ಒಳ್ಳೆ ಸ್ಟಾಕ್ ಮಾರ್ಕೆಟು ನೋಡಿ, ಆಲ್ಮೋಸ್ಟ್ 200 ಹೋಯ್ತು, ಈಗ ನೋಡಿ 300 ಹೋಯ್ತು. ಅಷ್ಟು ಪೂರಾಗಿದೆ ಏರ್ ಕ್ವಾಲಿಟಿ ಇಲ್ಲಿ, 400+. ಆ್ಯಂಡ್ ಈಗ ನೋಡಿ 500ಗೂ ಜಾಸ್ತಿ, 499, 500 ಲಿಮಿಟ್ ಕೊಟ್ಟಿದ್ದಾರೆ. ಇಲ್ಲಿ 600, 700 ಅಷ್ಟು ಪೂರ್ ಕ್ವಾಲಿಟಿ ಇದೆ. ಸೊ ಬೆಂಗಳೂರಲ್ಲಿ ಇನ್ನೂ ಈ ಸ್ಟೇಜಿಗೆ ಬಂದಿಲ್ಲ ನಾವು. ಬಟ್ ನೋಡಿ ಕೊನೆಗೆ ಉಸಿರಾಡೋಕ್ಕೂ ಕಷ್ಟ ಆಗಿಬಿಟ್ಟಿದೆ ಆ ಥರ ಸಿಚುವೇಶನ್. ಸೊ ಈಗ ಸ್ಲೋ ಆಗಿ ಒಂದು 5-10 ಮಿನಿಟ್ಸ್ 15 ಮಿನಿಟ್ಸಲ್ಲಿ AQI ಕಡಿಮೆ ಆಗುತ್ತೆ. ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ಇಟ್ ಕೀಪ್ಸ್ ಯು ಸೇಫ್. ಐ ಥಿಂಕ್ ಇದೊಂದು ಸೂಪರ್ ಯೂಸ್ಫುಲ್ ಫೀಚರ್. ಜೊತೆಗೆ ಟೆಂಪ್ರೇಚರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಈ ಟಚ್ ಪ್ಯಾನಲ್ಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ದಿಸ್ ಇಸ್ ವೆರಿ ಗುಡ್ ಅಡಿಷನ್, ಎಲ್ಲ ಕಾರ್ಸಲ್ಲಿ ಮುಂದೆ ಬರಬೇಕು. ಆ್ಯಂಡ್ ನಮಗೆ 360 ಡಿಗ್ರಿ ಕ್ಯಾಮ್ರಾ ಇದೆ ಅಲ್ಲ, ಅಲ್ಲಿ ಪುಟ್ 360 ಡಿಗ್ರಿ ಕ್ಯಾಮ್ರಾ ನೋಡಿ. ವಾಶ್ ಮಾಡ್ತೀನಿ ನೋಡಿ, ಅಲ್ಲಿ ವಾಶ್ ಆಯ್ತದು ಅದು. ಸೊ ಬಟ್ ಇನ್ನೂ ಪ್ರೈಸಸ್ ಅನೌನ್ಸ್ ಮಾಡಿಲ್ಲ. ಸೊ ದ್ಯಾಟ್ಸ್ ಅನದರ್ ಟ್ರಿಕ್ಕಿ ಪಾರ್ಟ್. ಸೊ ಪ್ರೈಸಸ್ ಅನೌನ್ಸ್ ಮಾಡಿದ ತಕ್ಷಣ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಪಿಂಡ್ ಕಾಮೆಂಟಲ್ಲಿ ಹಾಕಿರ್ತೀನಿ ಯಾವ ವೇರಿಯಂಟ್ಸ್ದು ಎಷ್ಟು ಪ್ರೈಸಿಂಗ್ ಇದೆ ಅಂತ. ಸೊ ಅದುವರೆಗೂ ನೀವು ಪ್ರೈಸಿಂಗ್ನ ಗೆಸ್ ಮಾಡಿ. ಆ್ಯಂಡ್ ಈ 2 ಕಾರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ. ಅದುವರೆಗೂ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಟೇಕ್ ಕೇರ್, ಬಾಯ್.